ಇಲ್ಲಿ ತನಕ ಸಫಾರಿ ಒಳಗಡೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅಂದ್ರೆ ಯಾವ್ದೋ ಒಂದು ಟೈಗರ್ ಬಂದು ಮನುಷ್ಯನ ಮೇಲೆ ಬಿದ್ದಿರೋದು ಆ ತರ ಇನ್ಸಿಡೆಂಟ್ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ. ಸಫಾರಿ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ. ಇಲ್ಲಿ ಫಿಮೇಲ್ಗಳಿಗೆ ಬೇರೆ ಮೇಲ್ ಅಥವಾ ಬೇರೆ ಕಡೆಯಿಂದ ಬಂದಿರೋ ಮೇಲು ಇದಕ್ಕಿಂತ ಡಾಮಿನೇಟ್ ಆದ್ರೆ ಮಾತ್ರ ಇವನು ಒಳಗಡೆ ಬರ್ತದೆ, ಇಲ್ಲ ಅಂದ್ರೆ ಇದು ಒಡೆದು ಬಿಡಿಸುತ್ತೆ. ಅಂದ್ರೆ ಅವ್ರು ಸ್ವಲ್ಪ ಅಸ್ಟ್ರಾಲಜಿ ಎಲ್ಲ ತುಂಬಾ ಚೆನ್ನಾಗಿ ನೋಡೋದು. ಅವ್ರು ಒಂದು 20-30 ಸತಿ ತಡೋಬಾಗ್ ಬಂದಿದ್ದಾರೆ, ಒಂದ್ ಸತಿನೂ ಹುಲಿ ನೋಡಿಲ್ಲ ಅವರು. ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ಹುಲಿ ನೋಡ್ಬೇಕು ಅಂದ್ರೆ ಹೋದವ್ರು ವಾಪಸ್ ಬರ್ಬಾರ್ದು ಅಂತ. ಹಿಂಗ್ ತಿರ್ಗಿಸ್ತಾ ಇದೀವಿ ಅಷ್ಟೇ, ಆ ಕಡೆಯಿಂದ ಹುಲಿ ರೋಡಲ್ಲಿ ನಡ್ಕೊ ಹೋಗ್ತಾ ಇದ್ವಿ. ನಮ್ಮ GSS ಮಾಧ್ಯಮದಲ್ಲಿ ವೈಲ್ಡ್ ಲೈಫ್ ಅನ್ನುವ ಸಬ್ಜೆಕ್ಟ್ಗೆ ನೀವೆಲ್ಲರೂ ತೋರಿಸಿರೋ ಪ್ರೀತಿ ಅಪಾರವಾದದ್ದು. ಅಂಡ್ ಅದಕ್ಕೆ ತಕ್ಕನಾಗೆ ನಮ್ಮ ಚಾನೆಲ್ ಅಲ್ಲಿ ತುಂಬಾ ಜನ ಆಫೀಸರ್ಸು, ವೈಲ್ಡ್ ಲೈಫ್ ಎಂತೂಸಿಯಾಸ್ಟು, ರಿಸರ್ಚರ್ಸು ಅಂಡ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡೋರು ಇರ್ಬೋದು, ಎನ್ವಿರಾನ್ಮೆಂಟಲಿಸ್ಟ್ಸು, ನ್ಯಾಚುರಲಿಸ್ಟ್ಸು, ಈ ತರ ತುಂಬಾ ಜನ ಮಾತಾಡಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಅವೇರ್ನೆಸ್ ನ ಮೂಡಿಸಿದ್ದಾರೆ. ಯಾವುದೇ ಒಂದು ವೈಲ್ಡ್ ಲೈಫಿನ ಯಾವುದೇ ಒಂದು ಜೀವಿ ಬಗ್ಗೆ ಆಗ್ಲಿ, ಒಂದು ಸಣ್ಣ ಜೀವಿಯಿಂದ ಹಿಡಿದು ಒಂದು ಸಣ್ಣ ಇರುವೆ, ಜೇಡದಿಂದ ಹಿಡಿದು ಆನೆ ತನಕನೂ ಆ ಪ್ರಾಣಿಯ ಮಹತ್ವ ಏನು ನಮ್ಮ ಇಕಾಲಜಿಕಲ್ ಬ್ಯಾಲೆನ್ಸ್ ನ ಕಾಪಾಡೋದ್ರಲ್ಲಿ ಅನ್ನೋ ವಿಚಾರವಾಗಿ ತುಂಬಾ ಅವೇರ್ನೆಸ್ ನ ಮೂಡಿಸ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ನಮ್ಮ ಚಾನೆಲ್ ಅಲ್ಲಿ ಸಾಕಷ್ಟು ಟಾಪಿಕ್ಸ್ ಬಗ್ಗೆ ಮಾತಾಡಿದ್ದಾರೆ. ಶಿವಕುಮಾರ್ ಅವರು, ಅವ್ರನ್ನ ಸ್ನೇಕ್ ಶಿವು ಅಂತಾನೆ ಎಲ್ಲರೂ ಐಡೆಂಟಿಫೈ ಮಾಡ್ತಾರೆ. ಬಿಕಾಸ್ ಅವರು ಸ್ನೇಕ್ ರೆಸ್ಕ್ಯೂಯಿಂಗ್ ಅಲ್ಲಿ ಅಂಡ್ ಈ ವೈಲ್ಡ್ ಲೈಫ್ ಬಗ್ಗೆ ಅವ್ರನ್ನ ಇಂಟ್ರೆಸ್ಟ್ ಕೊಟ್ಟು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಅಂಡ್ ಸೆಷನ್ಸ್ಗಳನ್ನ ತಗೊಳ್ತಾ, ಏನ್ ಹೇಳ್ತಾರೆ, ಲೈವ್ ಲೊಕೇಶನ್ಸ್ ಅಲ್ಲಿ ಕ್ಯಾಂಪೇನ್ಗಳನ್ನ ಮಾಡ್ತಾ ಜನರಿಗೆ ಅವೇರ್ನೆಸ್ ನ ಮೂಡಿಸೋದ್ರ ಜೊತೆಗೆ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ ಸುಮಾರು 20 ವರ್ಷಗಳಿಗೂ ಹೆಚ್ಚು ಕಾಲ. ಸೊ ಅವ್ರು ಇವತ್ತು ನಮ್ ಜೊತೆಗಿದ್ದಾರೆ. ನಮಸ್ಕಾರ ಶಿವಕುಮಾರ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ನಮ್ಮ ವನ್ಯಜೀವಿಗಳ ಒಂದು ಜೀವನ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೌದಾ? ನಾನು ತುಂಬಾ ದಿವಸ ಅನ್ಕೋತಾ ಇದ್ದೆ, ಸಾಕಷ್ಟು ದಿನ ಆಯ್ತು ನಾವು ಭೇಟಿ ಮಾಡಿ. ನೀವು ತುಂಬಾ ಕಡೆ ಹೋಗ್ತಾ ಇರ್ತೀರಾ, ಟ್ರಾವೆಲ್ ಮಾಡ್ತಿರ್ತೀರಾ, ಅದ್ರಲ್ಲೂ ಫೋಟೋಗ್ರಫಿ ನಿಮಗೆ ಅಷ್ಟು ಪ್ಯಾಷನೇಟ್ ಆಗಿರುವಂತಹ ಸಬ್ಜೆಕ್ಟ್. ಕ್ಯಾಮ್ರಾ ಹೊತ್ಕೊಂಡು ಎಲ್ಲೆಲ್ಲಿಗೆ ಹೋಗಿದ್ದೀರಾ, ಅದ್ರಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ಯಾವುದು ಅಂತ ಅನ್ನಿಸ್ತು? ಅಂದ್ರೆ ನಾನು ಇಂಡಿಯಾದಲ್ಲಿ ಸುಮಾರು ಟೈಗರ್ ರಿಸರ್ವ್ಸ್ಗೆ ಭೇಟಿ ಮಾಡಿದ್ದೀನಿ. ಬಟ್ ಏನು ಅಂದ್ರೆ ತವ್ರ ಮನೆ ಬಂಡೀಪುರನೇ ನನಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ನಾವ್ ಎಲ್ಲೇ ಇದ್ರು ಮನೆಗ್ ಬಂದು ಊಟ ಮಾಡಿದ್ರೆ, ಇಲ್ಲ ಮನೆಗ್ ಬಂದು ನೀರ್ ಕುಡಿದ್ರೆ ಒಂದ್ ಸಮಾಧಾನ ಇರುತ್ತೆ. ಹೋಟ್ಲಲ್ಲಿ ಹೋಗಿ ಏನೇ ತುಂಬಾ ಚೆನ್ನಾಗಿದ್ರು ಅದ್ ನಮ್ಗೆ ಚೆನ್ನಾಗಿದೆ ಅನ್ಸಲ್ಲ. ಬಂಡೀಪುರ ತುಂಬಾ ಖುಷಿ ಆಗುತ್ತೆ. ಬಟ್ ಏನಂದ್ರೆ ಹೊರಗಡೆ ಅಂತ ಹೋದಾಗ ತಡೋಬಾ ಟೈಗರ್ ರಿಸರ್ವ್ ನಾನು ಹೋಗಿದ್ದೆ. ಅದ್ರ ಬಗ್ಗೆ ನಾವು ಆಕ್ಚುಲಿ ಬೇರೆ ವಿಡಿಯೋಸ್ ಗಳಲ್ಲೂ ನೋಡ್ತಾ ಇರ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸ್ ಅದು. ಅಂಡ್ ನಾನ್ ತಿಳ್ಕೊಂಡಿರೋ ಹಾಗೆ ಅಥವಾ ನೋಡಿರೋ ಹಾಗೆ ನಮ್ಮಲ್ಲಿ ಹೇಗೆ ಟೈಗರ್ಸ್ ನೋಡ್ಲಿಕ್ಕೆ ಸಿಗ್ತವೆ, ಸೈಟ್ ಆಗ್ತವೆ, ಅಲ್ಲೂ ಹಾಗೆ ಮ್ಯಾಕ್ಸಿಮಮ್ ಸೈಟಿಂಗ್ ಆಗುತ್ತೆ. ಹೌದೌದು ಮೇಡಮ್. ಅಲ್ಲಿ ಹೆಂಗಿದೆ ಅಂದ್ರೆ ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ ಹೆಸರು ಹೆಂಗ್ ಬಂತು ಅಂದ್ರೆ, ತಡೋಬಾ ಅಂದ್ರೆ ಒಂದು ಟ್ರೈಬಲ್ ಗಾಡ್. ಅದು ಆ ಗಾಡ್ ತಡೋಬಾ ಪ್ಲಸ್ ಅಂಧೇರಿ ಟೈಗರ್ ರಿಸರ್ವ್ ಅಂದ್ರೆ, ಅಂಧೇರಿ ಅಂದ್ರೆ ಅಲ್ಲಿ ಒಂದ್ ನದಿ ಹರಿಯುತ್ತೆ, ಆ ಟೈಗರ್ ರಿಸರ್ವ್ ಒಳಗಡೆನೆ ಹಾದು ಹೋಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ ಅಂತ. ಇದು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ಮಹಾರಾಷ್ಟ್ರ ಸ್ಟೇಟ್, ಚಂದನ್ಪುರ್ ಅಲ್ಲಿ ಬರುತ್ತೆ ತಡೋಬಾ. ನಮ್ಮ ಆಡಿಯನ್ಸ್ ಗೆ ಗೊತ್ತಾಗ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದೀನಿ. ಅಂದ್ರೆ ಅಲ್ಲಿ ಕೋರ್ ಝೋನ್ ಬರೀ 600 ಸ್ಕ್ವೇರ್ ಕಿಲೋಮೀಟರ್ ಇದೆ ಮೇಡಮ್. ಆಯ್ತಾ? ಬಫರ್ ಝೋನ್ 1100 ಸ್ಕ್ವೇರ್ ಕಿಲೋಮೀಟರ್ ಇದೆ. ನಮ್ಮ ಬಂಡೀಪುರದಲ್ಲಿ ಕೋರ್ ಝೋನ್ 1200 ಸ್ಕ್ವೇರ್ ಕಿಲೋಮೀಟರ್ ಇದೆ. ಆಯ್ತಾ? ಅಲ್ಲಿ ಏನು ಅಂದ್ರೆ ಕೋರ್ ಝೋನ್ ಚಿಕ್ಕದು, ಬಫರ್ ಝೋನ್ ದೊಡ್ಡದು. ಕೋರ್ ಝೋನ್ಗೂ ಬಫರ್ ಝೋನ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಕೋರ್ ಝೋನ್ ಅಲ್ಲಿ ಯಾವುದೇ ಆಕ್ಟಿವಿಟಿಗಳು ನಡೆಯಲ್ಲ. ಅಂದ್ರೆ ಮನುಷ್ಯರು ಹೋಗೋದಾಗ್ಲಿ ಮಾಡೋದಾಗ್ಲಿ ಆತರ ಯಾವುದೇ ಡಿಸ್ಟರ್ಬೆನ್ಸ್ ವೈಲ್ಡ್ ಲೈಫ್ ಇರಲ್ಲ. ಬಫರ್ ಝೋನ್ ಅಲ್ಲಿ ಹ್ಯೂಮನ್ ಆಕ್ಟಿವಿಟೀಸ್ ಇರುತ್ತೆ. ಅಲ್ಲಿ ನಾವು ರೈತರು ಬೇಕಾದ್ರೆ ಏನ್ ಬೇಕಾದ್ರೂ ಬೆಳಿಬಹುದು. ಹೌದು, ವಾಸಿಸಬಹುದು. ಹೌದು. ಮತ್ತೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬಫರ್ ಝೋನ್ ಅಲ್ಲಿ ಮಾಡಂಗಿಲ್ಲ. ಕರೆಕ್ಟ್. ಆಯ್ತಾ? ಅಲ್ಲಿ 1000 ಸ್ಕ್ವೇರ್ ಕಿಲೋಮೀಟರ್ ಬಫರ್ ಝೋನ್ ಇದೆ. ಆಯ್ತಾ? ನಮ್ಗೆ ಬಫರ್ ಝೋನ್ ಕಡಿಮೆ, ಕೋರ್ ಝೋನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಏನಾಗುತ್ತೆ, ಅಲ್ಲಿ ಹ್ಯೂಮನ್ ಹ್ಯಾಬಿಟೇಷನ್ ಗಳಲ್ಲಿ ಹುಲಿಗಳಾಗ್ಲಿ ಚಿರತೆಗಳಾಗ್ಲಿ ಅವಾಗ ಕಾಣಿಸ್ತಾ ಇರುತ್ತೆ. ನೀವು ತುಂಬಾ ವಿಡಿಯೋದಲ್ಲಿ ನೋಡಿರ್ಬೋದು ಮೇಡಮ್. 2 ವೀಲರ್ ಹೋಗ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಟೈಗರ್ ಪಾಸ್ ಆಗುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಿರುತ್ತೆ, ಅದೇನು ಅದು ಅಟ್ಯಾಕಿಂಗ್ ಇನ್ಸ್ಟಿಂಕ್ಟ್ಸ್ ಇರಲ್ವಾ? ಇಲ್ಲ, ಯಾವುದೇ ಒಂದು ಪ್ರಾಣಿಗೆ ಈಗ ನಾನೇನಾದ್ರೂ ನಿಮ್ಗೆ ಅಟ್ಯಾಕ್ ಮಾಡಕ್ ಬಂದ್ರೆ ನೀವು ಹೊಡೆದೇ ಹೊಡಿತೀರಾ, ನಿಮ್ಮ ಆತ್ಮರಕ್ಷಣೆ. ಆ ಪ್ರಾಣಿಗಳಿಗೆ ಏನು ಗೊತ್ತಿಲ್ಲ. ಆಯ್ತಾ? ಮನುಷ್ಯ ಬರ್ತಾ ಇದ್ದಾನೆ ಅಂದ್ರೆ ಹೊಡಿಯಕ್ಕೆ ಅಂತ ತಿಳ್ಕೊಳುತ್ತೆ. ಆಯ್ತಾ? ನಾವು ಎದುರಿಸಿ ಒಂದ್ ನಾಯಿಗೆ ಸ್ವಲ್ಪ ಹಿಂಗಂದ್ರು ಅದು ಹಿಂಗೆ ಎದುರುತ್ತೆ. ಆಯ್ತಾ? ನಾವು ಪ್ರೀತಿಯಿಂದ ಮಾತಾಡಿದ್ರೆ ಪ್ರೀತಿಯಿಂದ ಇರುತ್ತೆ. ಯಾವುದೇ ಒಂದು ವೈಲ್ಡ್ ಲೈಫ್ ಗಾಗ್ಲಿ ಯಾವುದೇ ಒಂದು ಮನುಷ್ಯಗಾಗ್ಲಿ ಸೇಫ್ಟಿ ಡಿಸ್ಟೆನ್ಸ್ ಅಂತ ಕೊಟ್ಟು ನೋಡಿದ್ರೆ ಅವು ಕೂಡ
ನಮ್ಗೆ ಮರ್ಯಾದೆ ಕೊಡುತ್ತೆ, ಅವು ಕೂಡ ಅಟ್ಯಾಕ್ ಮಾಡಲ್ಲ. ಸರಿ. ಯಾವುದೇ ಕಾರಣಕ್ಕೂ ಮನುಷ್ಯನಿಗೆ ಯಾವುದೇ ಒಂದು ಪ್ರಾಣಿ, ಕಾಡು ಪ್ರಾಣಿ ಆಗ್ಲಿ, ಯಾವುದೇ ಒಂದು ಪ್ರಾಣಿ ಆಗ್ಲಿ, ಜೀವಿ ಆಗ್ಲಿ ಅಟ್ಯಾಕ್ ಮಾಡಲ್ಲ. ಯಾವಾಗ ನಾವು ಸೇಫ್ಲಿ ಡಿಸ್ಟೆನ್ಸ್ ಬಿಟ್ಟು ಮುಂದೆ ಹೋಗ್ತೀವೋ ಅವಾಗ ಮರಿಗಳಿದ್ದಾಗಿರ್ಬೋದು ಮತ್ತೆ ಅದಕ್ಕೂ ಭಯ ಇರ್ಬೋದು, ಆ ಟೈಮಲ್ಲಿ ಮಾತ್ರ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ತನಕ ಸಫಾರಿ ಒಳಗಡೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅಂದ್ರೆ ಯಾವ್ದೋ ಒಂದು ಟೈಗರ್ ಬಂದು ಮನುಷ್ಯನ ಮೇಲೆ ಬಿದ್ದಿರೋದು ಆ ತರ ಇನ್ಸಿಡೆಂಟ್ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ. ಸಫಾರಿ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿಲ್ಲ. ಏನ್ ಡಿಫ್ರೆನ್ಸ್ ಅನಿಸ್ತು ನಿಮಗೆ ನಮ್ಮ ಕರ್ನಾಟಕದ ಕೋರ್ ಝೋನ್ ಅಲ್ಲಿ ಅಥವಾ ಸಫಾರಿ ಹೋಗುವಾಗ ಅಥವಾ ನೀವು ತಡೋಬಾಗ್ ಹೋಗಿದ್ರಿ, ಏನ್ ಮೇಜರ್ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಹೇಳಿ ಸರ್? ಅಂದ್ರೆ ನಮ್ಗೆ ಬಂಡೀಪುರದಲ್ಲಿ ಒಂದೇ ಒಂದು ಗೇಟ್ ಇದೆ ಮೇಡಮ್, 1200 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದರಲ್ಲಿ ಒಂದೇ ಸಫಾರಿ ಝೋನ್, 20 ರಿಂದ 22 ವೆಹಿಕಲ್ ಮಾತ್ರ ಹೋಗುತ್ತೆ. ಅಲ್ಲಿ ತಡೋಬಾದಲ್ಲಿ ಕೋರ್ ಝೋನ್ ಅಲ್ಲಿ 6 ಗೇಟ್ ಬರುತ್ತೆ, ಬಫರ್ ಝೋನ್ ಅಲ್ಲಿ 10 ಗೇಟ್ ಇದೆ. ಅಲ್ಲಿ ಕೋರ್ ಝೋನ್ ಏರಿಯಾನಲ್ಲೂ ಸಫಾರಿ ಇದೆ. ಅಂದ್ರೆ ಕೋರ್ ಝೋನ್ ಅಲ್ಲಿ 600 ಸ್ಕ್ವೇರ್ ಕಿಲೋಮೀಟರ್ ನಾವು 8 ಸ್ಕ್ವೇರ್ ಕಿಲೋಮೀಟರ್ ನಾವು ಯೂಸ್ ಮಾಡ್ತೀವಿ, 80 ಸ್ಕ್ವೇರ್ ಕಿಲೋಮೀಟರ್ ನಾವು ಯೂಸ್ ಮಾಡ್ಬೋದು. ಬಂಡೀಪುರದಲ್ಲೂ ಅಷ್ಟೇ 124 ಸ್ಕ್ವೇರ್ ಕಿಲೋಮೀಟರ್ ಯೂಸ್ ಮಾಡ್ಬೋದು. ಬಟ್ ಬಂಡೀಪುರದಲ್ಲಿ ಸಫಾರಿ ನಡೀತಾ ಇರೋದು ಬರೀ 80 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ. ಆಯ್ತಾ? ಈ ತರ ಏನಾಗುತ್ತೆ, ಅಲ್ಲಿ ಬಫರ್ ಝೋನ್ ಅಲ್ಲಿ ಜಾಸ್ತಿ ಗಾಡಿಗಳು ಓಡಾಡೋದ್ರಿಂದ ಮನುಷ್ಯರಿಗೂ ಏನು ತೊಂದರೆ ಇಲ್ಲ ಮತ್ತೆ ಪ್ರಾಣಿಗಳಿಗೂ ಏನು ತೊಂದರೆ ಇಲ್ಲ. ಆ ಗಾಡಿಗಳು ಸೌಂಡ್, ಮನುಷ್ಯರ ಸೌಂಡ್ಗೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಮೇಡಮ್. ಯಾಕಂದ್ರೆ ಹುಲಿಗಳಿಗೆ ನಿಮ್ಗೆ ಗೊತ್ತು ಯಾವ ತರ ನಮ್ಗೆ ಮನೆಗಳಿದೆಯೋ, ಏರಿಯಾಗಳಿದೆಯೋ, ಅದಕ್ಕೂ ಅದೇ ಆದಂತ ಟೆರಿಟರಿಗಳಿರುತ್ತೆ. ಈಗ ನನ್ನ ಟೆರಿಟರಿಗೆ ಬೇರೆಯವ್ರು ಬಂದ್ರೆ ನಾನ್ ಬಿಡಲ್ಲ, ಅವ್ರ ಟೆರಿಟರಿಗೆ ನಾನು ಹೋದ್ರೆ ಅವ್ರು ಬಿಡಲ್ಲ. ಅಂದ್ರೆ ಯಾವ ತರ ಈ ಟೈಗರ್ಗಳು ಮಾರ್ಕ್ ಮಾಡುತ್ತೆ ಅಂದ್ರೆ, ಒಂದು ಸೆಂಟ್ ಮಾರ್ಕ್ ಮಾಡುತ್ತೆ, ಅಂದ್ರೆ ಯೂರಿನ್ ನ ಮರಕ್ಕೆ ಪಾಸ್ ಮಾಡುತ್ತೆ, ಅದರಲ್ಲಿ ವಾಸನೆ ಇರುತ್ತೆ. ಪ್ರತಿಯೊಂದು ಹುಲಿದು ವಾಸನೆ ಬೇರೆ ಬೇರೆ ತರ ಇರುತ್ತೆ. ಮತ್ತೆ ಮರ ಹತ್ತಿ ಮರನ ಸ್ಕ್ರಾಚ್ ಮಾಡುತ್ತೆ. ಆಯ್ತಾ? ಮರ ಸ್ಕ್ರಾಚ್ ಮಾಡಿದಾಗ ಈಗ ನಾನು ಇಲ್ಲಿ ತನಕ ಮಾಡ್ಬೋದು, ಕೈ ಇಲ್ಲಿ ತನಕ ಬರುತ್ತೆ, ಇಲ್ಲಿಂದ ಸ್ಕ್ರಾಚ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದೋ ಹುಲಿ ಬಂದು ನೋಡುತ್ತೆ ನನ್ಕಿಂತ ಮೇಲಾಗಿದೆ ಅಂದ್ರೆ ಡಾಮಿನೆಂಟ್ ಹುಲಿ ಅಂತ ಅದಕ್ಕೆ ಆ ಅಡ್ಡಕ್ಕೆ ಇವ್ರು ಬರಲ್ಲ. ಅಕಸ್ಮಾತ್ ಏನಾದ್ರು ಈ ಹುಲಿ ಆ ಹುಲಿಗಿಂತ ಚಿಕ್ಕ ಹುಲಿ ಆದ್ರೆ ಪಾಸ್ ಆಗುತ್ತೆ. ಈ ತರ ಒಂದು ಮೇಲ್ ಟೆರಿಟರಿ ಅಂದ್ರೆ 15 ರಿಂದ 20 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ 2 ರಿಂದ 3 ಫೀಮೇಲ್ಗಳು ಇರ್ತವೆ. ಅವಾಗ ಯಾವ್ದೇ ಇಲ್ಲಿ ಫೀಮೇಲ್ ಗಳಿಗೆ ಬೇರೆ ಮೇಲ್ ಅಥವಾ ಬೇರೆ ಕಡೆಯಿಂದ ಬಂದಿರೋ ಮೇಲು ಇದಕ್ಕಿಂತ ಡಾಮಿನೇಟ್ ಆದ್ರೆ ಮಾತ್ರ ಇವನು ಒಳಗಡೆ ಬರ್ತದೆ, ಇಲ್ಲ ಅಂದ್ರೆ ಇದು ಓಡಿಸುತ್ತೆ. ಸೊ ಇದು ಅವ್ರ ಏರಿಯಾ, ಇದು ಇವ್ರ ಏರಿಯಾ ಅಂತ ಸೆಪರೇಟ್ ಆಗಿ ಪ್ರತಿಯೊಂದು ಹುಲಿಗೂ ಅದರದೇ ಆದಂತ ಟೆರಿಟರಿಗಳು ಇರುತ್ತೆ. ಈ ತಡೋಬಾ ಹುಲಿಗಳ ಬಗ್ಗೆ ಹೇಳಿ ಸರ್, ನಿಮ್ ಎಕ್ಸ್ಪೀರಿಯನ್ಸ್, ಯಾವಾಗ ಹೋದ್ರಿ, ಹೇಗಿತ್ತು, ಯಾತಕ್ ಹೋದ್ರಿ ಅಲ್ಲಿಗೆ ಅಂತ? ಇಲ್ಲಿ ಫ್ರೆಂಡ್ಸ್ ಎಲ್ಲ ಹಿಂಗೆ ಪ್ಲಾನ್ ಮಾಡಿ ಹೋಗಿದ್ವಿ. ನಮ್ಗೆ ಹೆಂಗಾಯ್ತು ಅಂದ್ರೆ ಅವ್ರಿಗೆಲ್ಲ ಆನ್ಲೈನ್ ಅಲ್ಲಿ ಟಿಕೆಟ್ ಆಗ್ಬಿಟ್ಟಿತ್ತು. ನಾನ್ ಸ್ವಲ್ಪ ಲೇಟ್ ಆಗಿ ಹೇಳಿದೆ ಅವ್ರಿಗೆ ನಾನು ಬರ್ತೀನಿ ಅಂತ. ಅವರು ನೋಡೋಣ ಅಂದ್ರು, ಕೊನೆಗೆ ನನಗೆ ಟಿಕೆಟ್ ಕನ್ಫರ್ಮ್ ಆಗ್ಲಿಲ್ಲ. ಅಲ್ಲಿ ಹೆಂಗೆ ಅಂದ್ರೆ ತುಂಬಾ ಕಾಸ್ಟ್ಲಿ ಮೇಡಮ್. ಅಂದ್ರೆ ಅದು ಆನ್ಲೈನ್ ಬುಕಿಂಗ್ ಆನ್ಲೈನ್ ಬುಕಿಂಗ್ ಮಾಡಿ ಹೋಗ್ಬೇಕು. ಅಂದ್ರೆ ನೀವು ಫೋಟೋಗ್ರಫಿಗೆ ಅಂತಾನೆ ಹೋಗಿದ್ದ? ಹೌದೌದು, ಫೋಟೋಗ್ರಫಿಗೆ ಅಂತಾನೆ ಹೋಗಿದ್ದು. ಏನು ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರ್ತೀವಲ್ವಾ, ಸುಮ್ನೆ ಒಂದ್ ಚೇಂಜ್ ಇರ್ಲಿ ಅನ್ಬಿಟ್ಟು ತಡೋಬಾ ಕಡೆ ಹೋಗಿದ್ವಿ. ನನಗೆ ಆನ್ಲೈನ್ ಅಲ್ಲಿ ಬುಕ್ ಆಗ್ಲೇ ಇಲ್ಲ, ಯಾಕಂದ್ರೆ 3 months ಮುಂಚೆ ಓಪನ್ ಆಗುತ್ತೆ ವೆಬ್ಸೈಟ್ ಅಲ್ಲಿ. 3 months ಮುಂಚೆ ನಾವು ಬುಕ್ ಮಾಡ್ಕೊಂಡು ಹೋಗ್ಬೇಕು. ಟ್ರೈನ್ ಟಿಕೆಟ್ ಸಿಗ್ಲಿಲ್ಲ, ಅದು ತತ್ಕಾಲಲ್ಲಿ ಇತ್ತು, ಅಲ್ಲೂ ಸಿಗ್ಲಿಲ್ಲ. ಆಯ್ತು ಏನೋ ಒಂದ್ ಟ್ರಿಪ್ ಆದಂಗ ಆಗುತ್ತೆ ಅಂತ ಹೋದ್ವಿ. ಅವ್ರಿಗೆ 2 ಜಿಪ್ಸಿ ಬುಕ್ ಆಗಿತ್ತು, ನಮ್ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ನನಗೆ ವೇಟ್ ಮಾಡಿ 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 ಸಾಕಾಯ್ತು. ಅಲ್ಲೇನಾಗುತ್ತೆ ಅಂದ್ರೆ ಚಂದನ್ಪುರಲ್ಲಿ ಇರ್ತಕ್ಕಂತ ಲೋಕಲ್ ಲೈಟ್ಸ್ಗೆ ಒಂದು 8 ರಿಂದ 10 ಗಾಡಿ ಇದೆ. ಅಂದ್ರೆ ಏನಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಲೋಕಲ್ ಲೈಟ್ಸ್ಗೆ ಹೆಲ್ಪ್ ಆಗ್ಬೇಕು, ಅಂದ್ರೆ ಕಾಡು ಅಂತ ಏನು ಅಂತ ಗೊತ್ತಾಗ್ಬೇಕು. ಈಗ ನಾವೆಲ್ಲ ಬುಕ್ ಮಾಡ್ಕೊಂಡು ಹೋದ್ರೆ ಒಬ್ಬರಿಗೆ 5 ರಿಂದ 6 ಸಾವಿರ ರೂಪಾಯಿ ಇರುತ್ತೆ. ಆಯ್ತಾ? ಅವ್ರಿಗೆ ಬರೀ 600 ರೂಪಾಯಿ 700 ರೂಪಾಯಿ ಅವ್ರಿಗೆ. ನಮ್ ಟೈಮಿಂಗ್ಸ್ ಏನಿದೆ ಅದಕ್ಕಿಂತ ಟೈಮಿಂಗ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ಒಳಗಡೆ ಏನ್ ನಡೀತಾ ಇದೆ, ಏನಿಲ್ಲ, ಏನಿದೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಅಂತ ಎನ್ಕರೇಜ್ ಲೋಕಲ್ ಅವ್ರಿಗೆ ಎನ್ಕರೇಜ್ ಮಾಡಕ್ಕೆ ಅಂತಾನೆ ಚಂದನ್ಪುರಲ್ಲಿ ಅಡ್ರೆಸ್ ಇರ್ಬೇಕು, ಆಧಾರ್ ಕಾರ್ಡ್ ಅಡ್ರೆಸ್ ಅಲ್ಲಿ ಅವ್ರಿಗಿದ್ರೆ ಮಾತ್ರ ಕೊಡ್ತಾರೆ. ಅಕಸ್ಮಾತ್ ಏನಾದ್ರು ಈಗ ಅಲ್ಲಿ ಒಂದು 5 ಗಾಡಿ ಫಿಲ್ ಆಯ್ತು ಅಂದ್ರೆ ಇನ್ 4 ಗಾಡಿ ಬೇರೆಯವ್ರಿಗೆ ಕೊಡ್ತಾರೆ. ಡಿಪಾರ್ಟ್ಮೆಂಟ್ ಏನಿದೆ ಅದನ್ನ ಕೊಡ್ತಾರೆ. ಸರಿ ಆಯ್ತು ಅಂತ ಅವ್ರು ಹೋಗಾಯ್ತು. ಅವ್ರು ಹೋಗಿ ಒಂದ್ 1/2-3 ಗಂಟೆ ಆಯ್ತು. ನಮ್ಗೆ ಫುಲ್ ಯೋಚನೆ, ಅವ್ರಿಗೇನಾದ್ರು ಸೆಟ್ಟಿಂಗ್ ಆಗ್ಬಿಟ್ಟೈತೆ, ಸ್ವಲ್ಪ ಆಗ್ತಾನೆ ಇರುತ್ತೆ. ಸರಿ ಆಯ್ತು, ಏನ್ ಮಾಡಿದ್ವಿ, ಒಂದ್ ಗಾಡಿ ಸಿಕ್ತು. ನಾನೇ ಫುಲ್ ತಗೋತೀನಿ ಅಂದ್ರೂ ಕೊಡ್ತಾ ಇಲ್ಲ ಅವರು. ಫುಲ್ ಗಾಡಿ ಹೋಗ್ಬೇಕಷ್ಟೇ, ಫುಲ್ ಗಾಡಿ ತಗೋತೀನಿ ಅಂದ್ರೂ ಕೊಡ್ತಾ ಇಲ್ಲ. ಜನನೇ ಬರ್ಬೇಕು ಅಂತ. ಸರಿ ಆಯ್ತು, ಬಂದ್ರು ಒಂದ್ 6-7 ಜನ ಬಂದ್ರು. ನನ್ ಪಕ್ಕದಲ್ಲಿ ಒಬ್ರು ವಯಸ್ಸಾಗಿರೋ ತಾತ ಕೂತ್ಬಿಟ್ಟವ್ರೆ. ಅವರು ಅವಾಗ ಬರ್ತಾ ಇರ್ತಾರಂತೆ. ಅವ್ರಿಗೇನು ಅಂದ್ರೆ ಅವರು ಮಹಾರಾಷ್ಟ್ರದವ್ರೆ, ಸುಮ್ನೆ ಒಂದ್ ಮೈಂಡ್ ಫ್ರೆಶ್ಗೋಸ್ಕರ ಬಂದಿದ್ರು. ಅಂದ್ರೆ ಅವ್ರು ಸ್ವಲ್ಪ ಅಸ್ಟ್ರಾಲಜಿ ಎಲ್ಲ ತುಂಬಾ ಚೆನ್ನಾಗಿ ನೋಡೋದು. ಅವ್ರು ಒಂದ್ 20-30 ಸತಿ ತಡೋಬಾಗ್ ಬಂದಿದ್ದಾರೆ. ಒಂದ್ ಸತಿನೂ ಹುಲಿ ನೋಡಿಲ್ಲ ಅವರು. ಹುಲಿ ನೋಡಿದಾರಂತೆ ಎಲ್ಲೋ ತುಂಬಾ ದೂರ ಅಲ್ಲೆಲ್ಲೋ ಕೂತಿರೋ ತರ ತೋರ್ಸಿದಾರಂತ ಇವ್ರು. ಅವ್ರು ಹುಲಿ ಅಂತ ನಂಬಿದ್ದೀನಿ ಅಷ್ಟೇ ಅಂತ. ಅವ್ರಿಗೆ ಯಾರೋ ಹೇಳ್ಬಿಟ್ಟಿದ್ದಾರೆ, ಹುಲಿ ನೋಡ್ಬೇಕು ಅಂದ್ರೆ ಹೋದವ್ರು ವಾಪಸ್ ಬರ್ಬಾರ್ದು ಅಂತ.
ಓಕೆ. ಆಯ್ತು, ಹುಲಿ ಹೋಗ್ತಾ ಇತ್ತು, ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ವಿ, ಸೈಡ್ ಅಲ್ಲಿ ನನಗೆ ಒಂದ್ ಸ್ವಲ್ಪ ಪಗ್ ಮಾರ್ಕ್ ಸಿಕ್ತು. ಅಲ್ಲೆಲ್ಲ ನಮ್ ಈ ತರ ಅಲ್ಲ, ಕೆಮ್ಮಣ್ಣು, ಕೆಂಪು ಮಣ್ಣಿರುತ್ತೆ. ತುಂಬಾ ಚೆನ್ನಾಗಿ ಗೊತ್ತಾಯ್ತು ಹುಲಿ ಆ ಕಡೆಯಿಂದ ಪಾಸ್ ಆಗಿದೆ ಈ ಕಡೆ ಅಂತ. ನಾನು ನೋಡ್ದೆ, ಅದ್ರ ಮೇಲೆ ಮಿಸ್ಟ್ ಬಿದ್ದಿರ್ಲಿಲ್ಲ. ಅಕಸ್ಮಾತ್ ಏನಾದ್ರು ಅದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಪಾಸ್ ಆಗಿದ್ರೆ ಅದ್ರ ಮೇಲೆ ಮಿಸ್ಟ್ ಬಿದ್ದು ಒಳಗಡೆ ಸ್ವಲ್ಪ ಮಣ್ಣು ಹೋಗಿರುತ್ತೆ. ನಾನು ಇವಾಗ ಕೇಳ್ಬೇಕು ಅನ್ಕೊಂಡೆ, ಜಸ್ಟ್ ಪಾಸ್ ಆಗಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ. ಮಿಸ್ಟ್ ಏನಿರಲ್ಲ. ಇನ್ನೊಂದೇನು ಅಂದ್ರೆ ಅದ್ರ ಮೇಲೆ ಯಾವ್ದು ಗಾಡಿ ಪಾಸ್ ಆಗಿಲ್ಲ. ಯಾಕಂದ್ರೆ ಅದೇ ರೋಡಲ್ಲಿ, ಈ ರೋಡಲ್ಲಿ ಯಾವ್ದಾದ್ರು ಹುಲಿ ಹೋಗಿದ್ರೆ ಅದರಿಂದ ಸುಮಾರು ಗಾಡಿ ಹೋಗಿದೆ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಗೇಟ್ ಓಪನ್ ಆಗುತ್ತೆ, 6:45 ನಾನು ಹೊರಟಿರೋದಲ್ಲಿ ಒಂದು 20-30 ವೆಹಿಕಲ್ ಅದೇ ರೋಡಲ್ಲಿ ಪಾಸ್ ಆಗ್ಬೇಕು, ಹೋಗಿರ್ಬೇಕು. ಅವಾಗ ಆ ಟ್ರ್ಯಾಕ್ ಮೇಲೆ ಪಾಸ್ ಆಗಿದೆ. ಇದು ಪಾಸ್ ಆಗಿ ಏನಾಗಿದೆ, ನಮ್ ಗಾಡಿ ನೋಡ್ಬಿಟ್ಟು ಒಳಗಡೆ ಪಾಸ್ ಆಗೈತೆ. ಅವಾಗ ಏನಾಯ್ತು, ಸರಿ ನಾನ್ ಹೇಳ್ದೆ, ಅಣ್ಣ ಸರ್ ಪಾಸ್ ಆಗಿದೆ, ನನಗೆ ಹಿಂದಿ ಸರಿಯಾಗಿ ಬರಲ್ಲ, ಅವ್ರ ಕನ್ನಡ ಬರದೇ ಇಲ್ಲ, ಭಯ್ಯ ಪಗ್ಮಾರ್ಕ್ ಅವ್ರ ಪಂಜಾ ಅಂತ ಕರೀತಾರ. ನಾನ್ ಪಗ್ಮಾರ್ಕ್ ಓಕೆ ಟೈಗರ್ ಅಂದೆ. ಸರಿ ಆಯ್ತು ಅಂದ್ರು, ನೋಡಿದ್ರು, ಅವ್ರು ಹೇಳಿದ್ರು ಇದೇ ಕಡೆ ವಾಪಸ್ ಹೋಗಿದೆ ಅಂತ. ಈ ನನ್ ಕಡೆ ಪಕ್ಕದಲ್ಲಿ ಕೂತಿರೋರು ಒಪ್ತಾ ಇಲ್ಲ ಗಾಡಿ ತಿರ್ಗಿಸ್ತೀನಿ ಅಂದ್ರೆ. ಅದು ವಾಪಸ್ ಹೋಗಿದೆ, ತಿರ್ಗಿಸ್ಕೊಂಡು ಹೋಗ್ಬೇಕು. ಅವ್ರಿಗೆ ಯಾರು ಹೇಳ್ಬಿಟ್ಟಿದ್ದಾರೆ ಇದೇ ರೋಡಲ್ಲಿ ಹೋದ್ರೆ ಮಾತ್ರ ಟೈಗರ್ ಸಿಗೋದು ಅಂತ, ವಾಪಸ್ ಬರ್ಬಾರ್ದು ಅಂತ. ಸರಿ ಆಯ್ತು, ಅವ್ರು ನಾನು ಹೇಳ್ದವ್ರಿಗೆ, ಸರ್ ಹಿಂಗೆ ಹೋಗಿದೆ ಸರ್, ಎಲ್ಲೆಲ್ಲೋ ಹೋಗಿ ಹುಡ್ಕೋದ್ ಬೇಡ, ಇಲ್ಲಿ ಹತ್ರದಲ್ಲೆಲ್ಲ ಇರ್ಬೇಕು, ನೋಡೋಣ ಸರ್ ಅಂತ. ಎಲ್ಲ ನಮ್ಗೇನು ಎಲ್ಲ ಮುಂದೆ ನೋಡ್ತಾ ಇದೀವಿ, ಹಿಂದೆ ಯಾರು ನೋಡ್ತಾ ಇಲ್ಲ. ಆಯ್ತಾ, ಸರಿ ಆಯ್ತು, ಅವ್ರು ಒಪ್ತಾನೆ ಇಲ್ಲ. ಸರಿ ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದೆ. ಅವ್ರೇನೋ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು. ಆ ಅಮೌಂಟ್ ನ ಅವ್ರು ಕೊಟ್ಬಿಟ್ಟು, ಸರ್ ಕುದ್ಗಳಿ ಸುಮ್ನೆ ಆಯ್ತಾ, ಸಾಯಂಕಾಲ ಇನ್ನೊಂದ್ಸತಿ ನೀವು ಬನ್ನಿ, ಡೀಲ್ ಮಾಡ್ಕೊಂಡು ಗಾಡಿ ಮೇಡಮ್ ನೀವು ನಂಬ್ತಿರೋ ಇಲ್ವೋ, ಇದೇ ಟ್ರ್ಯಾಕ್, ಇಲ್ಲಿ ಗಾಡಿ ನಿಂತಿದೆ, ತಿರ್ಗಿಸೇ ಇಲ್ಲ ಮೇಡಮ್ ಗಾಡಿ. ನಾವು ರಿವರ್ಸ್ ತಗೊಂಡು ಸುಮ್ನೆ ಹಿಂಗ್ ರಿವರ್ಸ್ ತಗೊಂಡು ಹಿಂಗ್ ತಿರ್ಗಿಸ್ತಾ ಇದೀವಿ ಅಷ್ಟೇ. ಆ ಕಡೆಯಿಂದ ಹುಲಿ ರೋಡಲ್ಲಿ ನಡ್ಕೊ ಹೋಗ್ತಾ ಇದೆ.